ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಏನಿದೆ ಅಂತ ಯೋಚನೆ ಮಾಡ್ತೀರಾ? ಇದನ್ನು ಒಂಥರ ಫ್ರೂಟ್ಸ್ ಇದೆ ಫ್ರೆಂಡ್ಸ್. ಇದಕ್ಕೆ ನಾವು ವುಡ್ ಆ್ಯಪಲ್ ಅಂತ ಕರೀತಾರೆ. ಕೆಲವೊಬ್ರು ನೋಡಿರ್ತಾರೆ, ಕೆಲವೊಬ್ರು ನೋಡಿಲ್ಲ. ಅದರ ಬಗ್ಗೆ ಏನು ಬೆನಿಫಿಟ್ ಇದೆ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಇದು ಹೆಂಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಪ್ಲಸ್ ಇದ್ರಾಗ ಏನು ಬೆರೆಸಿದ್ರೆ ಏನು ಲಾಭದಾಯಕ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ ಫ್ರೆಂಡ್ಸ್, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಫ್ರೂಟ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೀವು ಕೆಲವೊಂದು ಫ್ರೂಟ್ಸ್ ನೋಡಿರಬೇಕು. ಅದರಲ್ಲಿ ಆ್ಯಪಲ್, ಬನಾನಾ, ಸಂತ್ರ ಇವು ಎಲ್ಲನೂ ಫ್ರೆಂಡ್ಸ್ ಕಾಮನ್ ಫ್ರೂಟ್ಸ್ ಇರ್ತವೆ. ಅವು ಎಲ್ಲ ಜನರು ನೋಡಿರ್ತಾರೆ. ನಾನು ಹೇಳೋದು ಒಂದು ಫ್ರೂಟ್ಸು ಕೆಲವರು ಜನ ನೋಡಿರ್ತಾರೆ, ಕೆಲವರು ಜನ ನೋಡಿಲ್ಲ. ಅದರಲ್ಲಿ ಆ ಫ್ರೂಟ್ಸ್ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೋದಾ ಫ್ರೆಂಡ್ಸ್? ಆ ಫ್ರೂಟ್ಸ್ ಹೆಸರಿದೆ ಬೆಳ್ಳುಳ್ಳಿ ಹಣ್ಣು ಅಂತ ಅಂತಾರೆ ಫ್ರೆಂಡ್ಸ್. ಅದು ಕಾಮನಲ್ಲಿ ಹಳ್ಳಿಯಲ್ಲಿ ಸಿಗ್ತಿರುತ್ತೆ. ಅವರು ಕಾಮನ್ನಾಗಿ ಹಳ್ಳಿಯಲ್ಲಿ ತಿಂತಿರ್ತಾರೆ. ಅಂದರೆ ಕೆಲವೊಬ್ರು ತಿಂತಿರ್ತಾರೆ, ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಅದರದ್ದು ಫಾಯ್ದೆ ಅಂದರೆ ಅದರದ್ದು ಬೆನಿಫಿಟ್ ಏನಿದೆ ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಕರೀತಾರೆ ಫ್ರೆಂಡ್ಸ್. ಸಿಟಿಯಲ್ಲಿ ಕಾಮನಾಗಿ ಜಾಸ್ತಿ ಸಿಗೋದಿಲ್ಲ ಫ್ರೆಂಡ್ಸ್. ಇವಾಗ ತುಂಬಾ ಕಡಿಮೆ ಆಗಿದೆ. ಅವಾಗ ಒಂದು ಕಾಲದಲ್ಲಿ ಜಗ್ಗೇನೆ ಸಿಗುತ್ತಿರ್ತೀವಿ, ಇವಾಗ ಭಾಳ ಕಡಿಮೆ ಆಗಿದೆ ಫ್ರೆಂಡ್ಸ್. ಅದ್ರ ಬಗ್ಗೆ ಏನು ಬೆನಿಫಿಟ್ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಇವಾಗ ವುಡ್ ಆ್ಯಪಲ್ ಅಂತ ಕರೀತಾರೆ ಅದಕ್ಕೆ. ಅದು ಮೇಗಿಂದ ಹಾರ್ಡ್ ಇರುತ್ತೆ ಫ್ರೆಂಡ್ಸ್. ಅದು ಆ್ಯಪಲ್ ಥರನೇ ರೌಂಡಾಗಿ ಇರುತ್ತೆ ಫ್ರೆಂಡ್ಸ್. ಮೇಗಿಂದ ಹಾರ್ಡ್ ಇರುತ್ತೆ, ಒಳಗೆ ಮಾತ್ರ ಸ್ಮೂತ್ ಇರುತ್ತೆ, ಮತ್ತು ಪೀಝಾ ಇರುತ್ತೆ, ಅಂದರೆ ಹುಳಿ ಇರುತ್ತೆ ಫ್ರೆಂಡ್ಸ್. ಅದು ಟೇಸ್ಟ್ ದೇಹಕ್ಕೆ ಮಾತ್ರ ತುಂಬ ಬೆನಿಫಿಟ್ ಇರುತ್ತೆ. ಅದು ಬೆಳೆಸುವಾಗ ಯಾವುದೂ ಔಷಧಿ ಏನೂ ಹೊಡೆದಿರಲ್ಲ ಫ್ರೆಂಡ್ಸ್. ಅದು ನ್ಯಾಚುರಲ್ ಆಗಿ ಬೆಳೆದಿರ್ತವೆ. ಇವಾಗ ಎಲ್ಲ ಕೆಲವೊಂದು ಫ್ರೂಟ್ಸ್ ನೋಡಿರಿ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಸಿಗುತ್ತೆ. ಅದರಲ್ಲಿ ತುಂಬ ಔಷಧಿ ಹೊಡೆದಿರ್ತಾರೆ. ಇವಾಗ ಅದರಲ್ಲಿ ರುಚಿ ಇರೋದಿಲ್ಲ. ಅಂದರೆ ಇವಾಗ ಬೇಗ ಫಾಸ್ಟ್ ನಡೆದಿದೆ ಫ್ರೆಂಡ್ಸ್ ಲೈಫಲ್ಲಿ. ಇವಾಗ ಎಲ್ಲಷ್ಟು ಬೇಗ ಆಗಬೇಕಂತ ಅಂತಾರೆ. ಈಗ ಮಾರ್ಕೆಟಲ್ಲಿ ಎಲ್ಲ ಫ್ರೂಟ್ಸ್ಗೆ ಯಾವುದೋ ಒಂದು ಕೀಟಾಣು ಬರುತ್ತೆ ಅಂತ ಎಷ್ಟೋ ಔಷಧಿಗಳು ಹೊಡಿತಾರೆ ಫ್ರೆಂಡ್ಸ್. ಸೊ ಈ ಫ್ರೂಟ್ಸ್ಗೆ ಯಾವುದೂ ಔಷಧಿ ಇರೋದಿಲ್ಲ ಫ್ರೆಂಡ್ಸ್. ಒಂದು ಔಷಧಿ ಹೊಡಿಲಾರೆ ಇದು ಮರವನ್ನು ಬೆಳೆಸಿರ್ತಾರೆ ಫ್ರೆಂಡ್ಸ್. ಅದಕ್ಕೆ ಬೆಳ್ಳುಳ್ಳಿ ಹಣ್ಣು ಅಂತಾರೆ, ಅಂದರೆ ವುಡ್ ಆ್ಯಪಲ್ ಅಂತಾರೆ. ಅದರದ್ದು ಬೆನಿಫಿಟ್ ಏನಂದರೆ ಆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನಾವು ನಮ್ಮ ದೇಹದಲ್ಲಿ ನಮಗೆ ಯಾವುದೇ ಕಾಯಿಲೆ ಆಗಿರುತ್ತೆ ಇಲ್ಲ ಅಂದರೆ ಅದಕ್ಕೆ ನಾವು ರೋಗ ನಿರೋಧಕ ಜಾಸ್ತಿ ಇದ್ದರೆ ಬೇಗ ರಿಕವರಿ ಆಗುತ್ತೆ ಫ್ರೆಂಡ್ಸ್. ಸಣ್ಣವರು ದೊಡ್ಡವರು ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಇದರಲ್ಲಿ ದೊಡ್ಡವರು ತಿನ್ನಬೇಡ್ದು ಇಲ್ಲ ಸಣ್ಣವರು ತಿನ್ಬೋದು ಹಾಗೇನಿಲ್ಲ ಫ್ರೆಂಡ್ಸ್, ಎಲ್ಲರೂ ತಿನ್ಬೋದು. ಆ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ಮತ್ತು ಆ ಹಣ್ಣಲ್ಲಿ ನಾವು ಒಡಿದು ಅದರೊಳಗೆ ಬೆಲ್ಲ ಸೇರಿಸಿ ಚೆನ್ನಾಗಿ ಬೆಲ್ಲ ಹಿಂಗೆ ರುಬ್ಬಿಕೊಂಡು ಆಮೇಲೆ ಸೇರಿಸಿ ತಿನ್ಬೋದು ಫ್ರೆಂಡ್ಸ್. ಅದಕ್ಕೆ ನಮ್ಮ ದೇಹ ಏನು ಉಷ್ಣತೆ ಇರುತ್ತೆ ಅದು ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್. ಅಂದರೆ ಅದು ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಒಂದು ಫುಲ್ ಪ್ರಾಬ್ಲಮ್ ಸಾಲ್ವ್ ಏನಂದರೆ ಗ್ಯಾಸ್ ಟ್ರಬಲ್. ಅದು ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರಲ್ಲಿ ಗ್ಯಾಸ್ ಟ್ರಬಲ್ ಅನ್ನೋದು ಪ್ರಾಬ್ಲಮ್ ಇರುತ್ತೆ. ಬಟ್ ಈ ಹಣ್ಣು ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್ ಇರೋದೇ ಇಲ್ಲ ಫ್ರೆಂಡ್ಸ್. ಅದು ಮೂಲದಲ್ಲಿ ಹೋಗಿಬಿಡುತ್ತೆ. ಅದರಲ್ಲಿ ವನಸ್ಪತಿ ಅಂತ ತುಂಬಾ ಇದೆ ಫ್ರೆಂಡ್ಸ್. ಅದಕ್ಕೆ ಇದು ಹಣ್ಣದಲ್ಲಿ ತುಂಬ ವನಸ್ಪತಿ ಇದೆ ಅಂತ ಆಗಿನ ಕಾಲದಲ್ಲಿ ತುಂಬಾ ತಿಂತಿರು ಫ್ರೆಂಡ್ಸ್. ಇವಾಗ ಸಿಗುತ್ತೆ, ಒಂದೊಂದು ಕಡೆ ಸಿಗೋದಿಲ್ಲ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ ವಿಲೇಜಲ್ಲಿ ನೀವು ಹೋಗಿದ್ರೆ ಅಲ್ಲಿ ನೋಡಿ, ಅಲ್ಲಿ ಕಾಮನಾಗಿ ಸಿಗುತ್ತೆ. ಅಲ್ಲಿ ಜನ ಕಾಮನಾಗಿ ತಿಂತಿರ್ತಾರೆ ಫ್ರೆಂಡ್ಸ್. ಇಷ್ಟೊಂದು ಬೆನಿಫಿಟ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದೆ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಕಾಮನಾಗಿ ಸಿಗುತ್ತೆ, ಅವರು ತಿಂತಿರ್ತಾರೆ. ಅದಕ್ಕೆ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ರಿಗೆ ಗೊತ್ತಿರಲ್ಲ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನೋಡ್ಕೊಂಬರೋಣ ಅದು ವುಡ್ ಆ್ಯಪಲ್ ಬಗ್ಗೆ. ವುಡ್ ಆ್ಯಪಲ್ ನಮ್ಮ ಮೆದುಳು ಶಕ್ತಿ ಇರುತ್ತೆ, ಅದನ್ನು ಹೆಚ್ಚಾಗಿ ಮಾಡುತ್ತೆ. ಅದು ತಿನ್ನೋದ್ರಿಂದ 2 ಇಲ್ಲ 3 ಟೇಬಲ್ ಸ್ಪೂನ್ ತಿನ್ನೋದ್ರಿಂದ ನಮ್ಮದು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸು. ಅದರಲ್ಲಿ ಅದು ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ. ಮತ್ತಂದರೆ ನಿಮಗೆ ಗಂಟಲು ಪ್ರಾಬ್ಲಮ್ ಇರುತ್ತೆ, ಮತ್ತಂದರೆ ಕೆಮ್ಮು ಆಗಿರುತ್ತೆ. ಅದಕ್ಕೆ ನೀವು ಆ ವುಡ್ ಆ್ಯಪಲ್ ಒಡೆದು ಅದರೊಳಗೆ ಕಲ್ಲಿ ಉಪ್ಪು ಸೇರಿಸಿ ನೀವು ಅದು ಸೇವನೆ ಮಾಡ್ಬೋದು ಫ್ರೆಂಡ್ಸ್. ಪ್ರತಿದಿನ 2 ಸ್ಪೂನ್ ತಿಂದರೆ ಅದು ನಿಮ್ಮ ಗಂಟಲು ಬ್ಯಾನಿ ಹೋಗುತ್ತೆ. ನೀವು ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೆ ನೀವು ತೊಗೊಂಡು ಅದು ಪರ್ಚೇಸ್ ಮಾಡಿ ತಿನ್ಬೋದು. ಇಲ್ಲ ಅಂದರೆ ನೀವು ಒಂದು ವಿಲೇಜಲ್ಲಿ ಹೋಗಿ ತಿನ್ಬೋದು. ನಾನು ಕಲಿಸಿಟ್ಟಿನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಒಡೆದು ಮಾಡಿದ್ದೀನಿ, ಬಟ್
ಬೆಲ್ಲ ಸೇರಿಸುವಾಗ ನಾನು ಈ ವಿಡಿಯೋಲಿ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಸೊ ಈ ಥರ ಇರುತ್ತೆ ಫ್ರೆಂಡ್ಸ್, ನಾನು ಕಲಿಸಿಟ್ಟಿದ್ದೀನಿ ಬೆಲ್ಲ. ಇದು 2 ಡೇಸ್ ಆಗತ್ತನ ನಾವು ತಿನ್ಬೋದು ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಸಣ್ಣವರು ದೊಡ್ಡವರು ಅಂದ್ರೆ ವಯಸ್ಸಾದವರು ಎಲ್ಲರೂ ತಿನ್ಬೋದು. ಇದು ಏನು ಹಂಗೆ ಇಲ್ಲ ಫ್ರೆಂಡ್ಸ್. ನೋಡಿರಿ ಈ ಥರ ಇರುತ್ತೆ. ಇದರಲ್ಲಿ ಬೀಜ ಇರುತ್ತೆ, ತುಂಬಾ ಸೇವಿನಕಾರಿ ಇರುತ್ತೆ ಫ್ರೆಂಡ್ಸ್. ನಾನು ಅದು ಹುಳಿ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂದರೆ, ಹುಂಚಿಕಾಯಿ ಏನು ನೋಡಿರೋ ಫ್ರೆಂಡ್ಸ್, ನಾವು ಹುಂಚಿಕಾಯ್ದಾಗೆ ಬೆಲ್ಲ ಕಲಸ್ಕೊಂಡು ತಿಂತೀವಲ್ಲ ಆ ಥರನೇ ಟೇಸ್ಟ್ ಇರುತ್ತೆ. ಅಂದರೆ ತುಂಬಾ ಸಖತ್ತಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ತಿಂದು ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.